ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಜಹ್ನವೇ ನಮಃ. ಓಂ ಸವಹ್ನಿಭಿರ್ಋತ್ವಭಿರ್ಗೋಷು ಶಶ್ವನ್ ಮಿತಗ್ನುಭಿಃ ಪುರುಕೃತ್ವಾ ಜಿಗಾಯ ಪುರಃ ಪುರೋಹ ಸಖಿಭಿಃ ಸಖೀಯನ್ ದೃಢಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದ 250ನೇಯ ಜನ್ಹು ಅನ್ನುವ ನಾಮವನ್ನು ಹಾಗೆ ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರವನ್ನು ನಾವು ಈ ಕಾರ್ತಿಕ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ನೋಡಬೇಕಾಗಿದೆ. ಮೊದಲು ಜನ್ಹು ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂಥ ಅರ್ಥಗಳನ್ನು ನೋಡೋಣ. ಜನ್ಹು ಅಂದರೆ ಜಹ ಅಂದರೆ ಈ ವಿಷಯ ಪದಾರ್ಥಗಳನ್ನು, ಐಹಿಕ ಪದಾರ್ಥಗಳನ್ನು ತ್ಯಜಿಸಿದಂಥ ವಿರಕ್ತರು, ಅವರಿಂದ ನೂಯತೆ ಅಂದರೆ ಸ್ತುತಿಸಲ್ಪಡುವವನು. ಈ ಕಾರಣಕ್ಕಾಗಿ ಆತ ಜನ್ಹು. ಮತ್ತು ಈ ದ್ಯು, ಪೃಥ್ವಿ ಮೊದಲಾದ ಲೋಕಗಳನ್ನೆಲ್ಲ ನಾಶ ಮಾಡುವವನು ಪ್ರಳಯ ಕಾಲದಲ್ಲಿ. ಆ ಕಾರಣಕ್ಕಾಗಿ ಆತ ಜನ್ಹು. ಇದು ಮತ್ತೊಂದರ್ಥ. ಸಕಲ ಶತ್ರುಗಳನ್ನು ಕೂಡ ನಾಶ ಮಾಡುವವನು, ಸಂಹರಿಸುವವನು. ಇದು ಇನ್ನೊಂದರ್ಥ. ದೋಷಗಳನ್ನು ಬಿಟ್ಟವನು, ಗೋವಿಂದಾಚಾರ್ಯ ಹೇಳುವಂತೆ ದೋಷಗಳನ್ನು ದೂರ ಇಟ್ಟವನು, ದೋಷರಹಿತವಾದ ವ್ಯಕ್ತಿತ್ವ ಇದ್ದವನು, ದುಷ್ಟರನ್ನು ದೂರ ಇಟ್ಟವನು, ದುಷ್ಟರನ್ನು ಸದೆ ಬಡಿಯುವವನು, ಸಾಧುಗಳನ್ನು ತನ್ನ ಬಳಿಗೆ ಕರೆತರುವವನು. ಜಹ ಅಂದರೆ ದುಷ್ಟರನ್ನು ದೂರ ಇಡುವವನು, ನ ಅಂದರೆ ಸಾಧುಗಳನ್ನು ತನ್ನ ಬಳಿಗೆ ಸ್ವೀಕಾರ ಮಾಡುವವನು. ಜಗತ್ತಿನಲ್ಲಿ ಎಲ್ಲರನ್ನೂ ಗೆಲ್ಲಬಲ್ಲವನು, ಜೀವ ಹುಟ್ಟಿದಾಗ ತಾನೂ ಕೂಡ ಹುಟ್ಟುವಂಥವನು, ಮತ್ತು ಶತ್ರುಗಳನ್ನು ಕೊಲ್ಲಬಲ್ಲವನು. ಹಾಗೆ ಯಜ್ಞಾದಿಗಳಲ್ಲಿ ಇವನನ್ನು ಉದ್ದೇಶಿಸಿಯೇ ಯಾರನ್ನು ಉದ್ದೇಶಿಸಿ ಯಜ್ಞ ಮಾಡ್ತಾರೋ ಆ ಭಗವಂತ. ತನ್ನ ಭಕ್ತರನ್ನ ಮುಕ್ತಿಗೆ ಒಯ್ಯಬಲ್ಲವನು, ಮತ್ತು ಭಕ್ತರಿಂದ ಅವರವರ ಹೃದಯ ಕಮಲದಲ್ಲಿ ಇರಿಸಿ ಪೂಜಿಸಲ್ಪಡುವವನು. ಇಷ್ಟು ಅರ್ಥಗಳಾಗ್ತವೆ. ಈ ಬೃಹತಿ ಮಂತ್ರ ನಾವೀಗೇನು ನೋಡ್ತಾ ಇದ್ದೀವಿ, ಅದಕ್ಕೆ ಸಂಬಂಧಿಸಿದಂತೆಯೂ ಕೂಡ ನಮ್ಮ ಲಿಂಗ ದೇಹಗಳನ್ನು ಮತ್ತು ಕಾಮಕ್ರೋಧಾದಿಗಳ ನೆಲೆಯಾದಂಥ ನಮ್ಮ ಮನಸ್ಸನ್ನು ನಾಶಪಡಿಸುವವನು. ನಾವು ನಮ್ಮ ಲಿಂಗ ದೇಹವನ್ನು ಕೂಡ ಕಳೆದುಕೊಂಡು ಮುಕ್ತರಾಗುವುದು, ಅದಕ್ಕಿಂತ ಮುಂಚೆ ಕಾಮಕ್ರೋಧಾದಿಗಳ ನೆಲೆಯಾದ ಈ ಮನವನ್ನು ಗೆಲ್ಲುವುದು, ಅದೆಲ್ಲವೂ ಕೂಡ ಈ ಭಗವಂತನಿಂದಲೇ. ಆ ಭಗವಂತ ನಮ್ಮಿಂದ ಹೃದಯದಲ್ಲಿ ಹೊರಲ್ಪಟ್ಟಿದ್ದಾನೆ. ನಾವೆಲ್ಲರೂ ಕೂಡ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಆ ಭಗವಂತನನ್ನು ಹೃದಯದಲ್ಲಿ ಧರಿಸಿದ್ದೇವೆ. ಇವು ಆ ಜನ್ಹು ಅನ್ನೋದಕ್ಕೆ ನಮಗೆ ಕಾಣಿಸುವಂಥ ಸಾಮಾನ್ಯವಾದ ಅರ್ಥಗಳು. ಇನ್ನು ಮುಂದೆ ಈ ಮಂತ್ರಕ್ಕೆ ಸಾಯಣಾಚಾರ್ಯರು ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯ ಏನು ಅರ್ಥ ಹೇಳಿದ್ದಾರೆ ಅಂತನ್ನೋದನ್ನು ಗಮನಿಸಬೇಕು. ಮೂಲ ಋಗ್ವೇದದ ಮಂತ್ರಕ್ಕೇನೆ ಅರ್ಥ ಮಾಡಿರುವ ಭಗವಂತಾಚಾರ್ಯ ಹೇಳಿದ ಅರ್ಥಗಳನ್ನು ಗಮನಿಸಬೇಕು. ಅದಾದ ಬಳಿಕ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥ, ಮುಂದೆ ನಾನು ಅನುಸಂಧಾನ ಮಾಡಿಕೊಂಡಿರುವಂಥ ಅರ್ಥ, ಇದೆಲ್ಲವನ್ನು ಕೂಡ ನೋಡಬೇಕಾಗಿದೆ. ಇದು 6ನೇ ಮಂಡಲದಲ್ಲಿ 32ನೇಯ ಸೂಕ್ತ. ಸುಹೋತ್ರ ಭರದ್ವಾಜ ಇದರ ಋಷಿ, ದೇವತೆ ಇಂದ್ರ, ತ್ರಿಷ್ಟುಪ್ಪದರ ಛಂದಸ್ಸು. ಅದರಲ್ಲಿ ಇದು 3ನೇಯ ಮಂತ್ರ. ಆ 3ನೇ ಮಂತ್ರದಲ್ಲಿ ಪೂರ್ಣವಾಗಿ ಈ ಬೃಹತಿ ಮಂತ್ರ ಇಲ್ಲ. 3ನೇ ಮಂತ್ರದ ಕೊನೆಯ ಕೆಲವು ಅಕ್ಷರಗಳನ್ನು ಬಿಟ್ಟು ಈ ಬೃಹತಿ ಮಂತ್ರವನ್ನು ಪೋಣಿಸಿದ್ದಾರೆ. ಸವಹ್ನಿಭಿರ್ಋತ್ವಭಿಃ ಗೋಷು ಶಶ್ವನ್ ಮಿತಜ್ಞುಭಿಃ ಪುರುಕೃತ್ವಾ ಜಿಗಾಯ
ಪುರಃ ಪುರೋಹ ಸಖಿಭಿಃ ಸಖೀಯನ್ ದೃಢ ರುರೋಜ ಕವಿಭಿ ಕವಿಸ್ಸನ್ ಅಂತ ಪೂರ್ಣ ಮಂತ್ರ. ಅದರಲ್ಲಿ ರುರೋಜ ಕವಿಭಿ ಕವಿಸ್ಸನ್ ಅನ್ನೋ ಶಬ್ದಗಳನ್ನು ಬಿಟ್ಟಿದ್ದಾರೆ. ಅದು ಮುಂದಿನ ನಾರಾಯಣ ಅನ್ನೋ ನಾಮಕ್ಕೆ ಸೇರಿ ಹೋಗ್ತದೆ. ದೃಢ ಅನ್ನುವವರಿಗೆ ಮಾತ್ರ ಈಗಿನ ಮಂತ್ರ, ಈ 250ನೇ ಮಂತ್ರಕ್ಕೆ ಅದು ಸಂಬಂಧಿಸಿದ್ದಾಗ್ತದೆ. ಪುರುಕೃತ್ವ ಅಂತ ಶಬ್ದ ಇದೆ. ಅನೇಕ ಕಾರ್ಯಗಳನ್ನು ಮಾಡಬಲ್ಲವನು ಅಂತ ಸಾಯಣಾಚಾರ್ಯದ ಅರ್ಥ ಹೇಳಿದ್ದಾರೆ. ವನ್ಹಿಗಳು ಅಂದರೆ, ವನ್ಹಿ ಅಂದರೆ ಹೊರುವವನು ಅಂತ ಅರ್ಥ. ಈ ಋತ್ವಿಕ್ಗಳು ಹೊರುವವರು. ಏನನ್ನು ಹೊರುವವರು ಅಂದರೆ ಹವಿಸ್ಸನ್ನ ಹೊರುವವರು, ಹವಿಸ್ಸನ್ನು ಹೊತ್ತು ಯಜ್ಞವನ್ನ ಮಾಡುವವರು ಅಂತ ಅದರ ತಾತ್ಪರ್ಯ. ಆ ಋತ್ವಿಕ್ಗಳು ಯಾವತ್ತೂ ಕೂಡ ಮಿತದ್ಯುಭಿಹಿ ಸಂಕುಚಿತ ಜಾನುಭಿಹಿ, ತಮ್ಮ ಮೊಣಕಾಲನ್ನ ಸಂಕೋಚನ ಮಾಡಿಕೊಂಡಿರ್ತಾರೆ. ಅದೇನು ಅನ್ನೋ ಅರ್ಥವನ್ನು ಮುಂದೆ ಹೇಳ್ತೇನೆ. ಈಗ ಸಾಯಣಾಚಾರ್ಯ ಭಾಷೆಯಲ್ಲಿ ಎಷ್ಟಿದೆ ಅಷ್ಟನ್ನೇ ಹೇಳಿದ್ದೇನೆ. ಗೋಷು ಅಂತಿದೆ. ಗೋ ಅಂದರೆ ಆ ಆಕಳುಗಳನ್ನು ನಿಮಿತ್ತ ಮಾಡಿಕೊಂಡು ಈ ದೇವೇಂದ್ರ ಅಸುರರನ್ನು ಗೆದ್ದ. ದೇವೇಂದ್ರನ ಭಕ್ತರಾದಂತಹ ಋಷಿಗಳು ಏನು ಆಕಳುಗಳನ್ನು ಧೇನುಗಳನ್ನು ಉಪಯೋಗ ಮಾಡಿ ಯಜ್ಞ ಮಾಡ್ತಿದ್ರು, ಆ ಯಜ್ಞಗಳನ್ನು ಭಂಗ ಮಾಡಲಿಕ್ಕಾಗಿ ದೈತ್ಯರು ಆಕಳುಗಳನ್ನು ಅದನ್ನ ಕೊಲ್ತಾ ಇದ್ರು ಮತ್ತು ಗೆಲ್ಲುತ್ತಿದ್ರು. ಆಗ ಇಂದ್ರ ಅಲ್ಲಿಗೆ ಬಂದು ಆ ದೈತ್ಯರನ್ನು ಕೊಂದು ಆಕಳುಗಳನ್ನು ಬಿಡಿಸ್ಕೊಡ್ತಾ ಇದ್ದ. ಶತ್ರುಗಳ ಪುರ ಅಂದರೆ ಪಟ್ಟಣ, ಅವುಗಳನ್ನೆಲ್ಲವೂ ನಾಶಪಡಿಸ್ತಿದ್ದ. ಸಖಿಭಿಹಿ ಕವಿಭಿಹಿ, ಈ ಜ್ಞಾನಿಗಳಾದಂಥ ಅಂಗಿರಸ್ ಗೋತ್ರದ ಋಷಿಗಳು ಅವರೆಲ್ಲರೂ ಕೂಡ ಈ ಇಂದ್ರನಿಗೆ ಸಖಿಗಳು, ಸಮಾನವಾದ ಸ್ವಭಾವ ಇದ್ದವರು. ಇಂದ್ರನಂತೆಯೇ ಅವರು ಕೂಡ ಧರ್ಮಪರಾಯಣರು ಅಂತ ಹೀಗೆಲ್ಲ ಅರ್ಥ ಕಾಣಿಸ್ತದೆ. ಸಖಿ ಅಂದರೆ ಸಮಾನ ಖ್ಯಾನೈಹಿ. ವೇದಾದಿ ಶಾಸ್ತ್ರಗಳಲ್ಲಿ ಇಂದ್ರ ಹೇಗೆ ಪ್ರತಿಪಾದ್ಯನೋ ಹಾಗೆ ಅಂಗಿರಸ್ ಮೊದಲಾದ ಋಷಿಗಳ ಕಥೆಯೂ ಕೂಡ ಬಂದಿದೆ ಅಂತ ಹೀಗೆ ಅದರ ಅರ್ಥ ಸಾಯಣಾಚಾರ್ಯದ ಕಾಣಿಸ್ತದೆ. ಹೀಗೆ ಆ ಅಂಗಿರಸ್ ಮೊದಲಾದ ಜ್ಞಾನಿಗಳಿಗೆ, ಅಂಗಿರೋ ಗೋತ್ರದ ಜ್ಞಾನಿಗಳಿಗೆ, ಏನು ಜ್ಞಾನಿಗಳಿಗೂ ಇಂದ್ರನಿಗೂ ಏನೊಂದು ಗೆಳೆತನ ಇದೆ. ಆ ಗೆಳೆತನವನ್ನ ಇಂದ್ರ ಕೂಡ ಇಷ್ಟಪಡ್ತಾನೆ. ಅವನು ತಾನು ಈ ಕವಿಯಾಗಿದ್ದಾನೆ, ತಾನು ಸರ್ವಜ್ಞನಾಗಿದ್ದಾನೆ, ಕ್ರಾಂತ ಪ್ರಜ್ಞೆ, ವಿಶಾಲವಾದ ಜ್ಞಾನವುಳ್ಳವನಾಗಿದ್ದಾನೆ. ಆ ಪಟ್ಟಣಗಳನ್ನೆಲ್ಲ, ದೃಢವಾದ ಅಸುರರ ಪಟ್ಟಣಗಳನ್ನ, ಅಸುರರ ನೆಲೆಯಾದಂತಹ ಗಟ್ಟಿಮುಟ್ಟಾದ ಪಟ್ಟಣಗಳನ್ನೆಲ್ಲ ಅವನು ರುರೋಜ ನಾಶಪಡಿಸ್ತಾನೆ ಅಂತ ಇಡೀ ಋಗ್ವೇದದ ಮಂತ್ರದ ಅರ್ಥ ಇದು. ಮೂಲ ಋಗ್ವೇದದ ಮಂತ್ರದ ಅರ್ಥ ಇದು. ರುರೋಜ ಕವಿ ಅಂತದೆಲ್ಲ ಈ ನಾಮಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆದರೂ ಕೂಡ ಇಲ್ಲಿ ಅಂತ ಅದರ ಅರ್ಥವನ್ನು ಕೂಡ ಹೇಳಿ ಮುಗಿಸಿದ್ದೇನೆ. ಇದು ಸಾಯಣಾಚಾರ್ಯ ಹೇಳಿದ ಅರ್ಥ ಆಯಿತು. ಮುಂದೆ ಭಗವಂತಾಚಾರ್ಯರು ಇದಕ್ಕೇನು ಅರ್ಥ ಹೇಳ್ತಾರೆ ಅಂತ ಅನ್ನೋದು ನೋಡೋಣ. ಅವರು ಕೂಡ ಮೂಲ ಋಗ್ವೇದದ ಮಂತ್ರಕ್ಕೇನೆ ಅರ್ಥ ಬರೆದಿದ್ದಾರೆ. ಎಲ್ಲ ಋಗ್ವೇದದ ಮಂತ್ರಗಳಿಗೆ ಅರ್ಥ ಅವರು ಬರೆದಿಲ್ಲ. ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಆಯಾ ಭಾಗದ ಋಗ್ವೇದದ ಮಂತ್ರಗಳೇನಿವೆ ಅವುಗಳನ್ನು ಮಾತ್ರ ಅವರು ವ್ಯಾಖ್ಯಾನಿಸಿದ್ದಾರೆ. ಅದನ್ನ ನಾವೀಗ ನೋಡಬೇಕು. ಈ ವನ್ಹಿ ಜನ್ಹು ಅನ್ನೋ ಶಬ್ದಕ್ಕೆ ಅವ್ರು ಹೇಳಿದ ಅರ್ಥಗಳನ್ನ ನಾವೀಗಾಗಲೇ ಕೆಲವನ್ನ ನೋಡಿದ್ದೀವಿ. ಜಹಾತಿ ವಿಷಯಗಳನ್ನ, ಜಹರು ಅಂದ್ರೆ ವಿಷಯಗಳನ್ನ ಒಲ್ಲದ, ವಿಷಯ ಪದಾರ್ಥಗಳನ್ನ ದೂರ ಇಟ್ಟಂತಹ ಭಕ್ತರು. ಅವರಿಂದ ಸ್ತೂಯತೆ, ಅವರಿಂದ ಧ್ಯಾನಿಸಲ್ಪಡ್ತಾನೆ ಈ ಭಗವಂತ. ಮತ್ತೆ ಪೃಥ್ವಿ ಮೊದಲಾದ ಲೋಕಗಳನ್ನ ಅವನು ಪ್ರವರ್ತಯತಿ, ಹೀಗೆ ಅರ್ಥ ಮಾಡಿದ್ದಾರೆ. ಅವೆಲ್ಲ ಮುನ್ನಡೆಸುವವನೇ ಅವನು. ದೇವರಾಜನಾದ್ರಿಂದ ಎಲ್ಲವನ್ನೂ ಮುನ್ನಡೆಸ್ತಾನೆ. ಹೀಗೆಲ್ಲ ಆ ಜನ್ಹು ಅನ್ನೋ ನಾಮಕ್ಕೆ ಅವರು ಅರ್ಥ ಬರೆದಿದ್ದಾರೆ. ಜನ್ಹು ಅನ್ನೋ ನಾಮ ಅವರ ದೃಷ್ಟಿಯಲ್ಲಿ 247ನೇದ್ದು. 3 ನಾಮಗಳಿಗೆ ವ್ಯತ್ಯಾಸ ಇದೆ. ಶತ್ರುಗಳನ್ನ ಭಕ್ಷಯತಿ, ತಿಂದು ಹಾಕ್ತಾನೆ ಅಂದ್ರೆ ನುಂಗಿ ಹಾಕ್ತಾನೆ. ಭಕ್ಷಣೆ ಅಂತ ಒಂದು ಧಾತು ಇದೆ. ಓಹಾಕ್ ತ್ಯಾಗೆ ಅಂತ ಒಂದು ಧಾತು ಇದೆ. ಓಹಾಂಗ್ ಗತವು ಅಂತ ಒಂದು ಧಾತು ಇದೆ. ಗತಿ ಅನ್ನೋ ಧಾತುವಿಗೆ ಹೋಗುವುದು ಅಂತ ಅಷ್ಟು ಮಾತ್ರ ಅರ್ಥ ಆಗ್ತದೆ. ಮತ್ತೆ ಭಕ್ಷಣೆ ಅನ್ನೋ ಧಾತುವಿಗೆ ತಿನ್ನುವುದು ಅಂತ ಅರ್ಥ ಆಗ್ತದೆ. ಅರ್ಥಾತ್ ಶತ್ರುಗಳನ್ನು ನಾಶಪಡಿಸುವುದು ಅಂತ ಅದರ ತಾತ್ಪರ್ಯ. ಹೀಗೆ 3 ಧಾತುಗಳನ್ನ ಇಟ್ಕೊಂಡಿದ್ದಾರೆ ಈ ಭಗವಂತಾಚಾರ್ಯರು. ಅವರ ಈ ಮಂತ್ರಕ್ಕೆ ಏನು ಅರ್ಥ ಆಗ್ತದೆ ಅದು ನೋಡೋಣ. ಪುರೋಹ ಅಂತಿದೆಯಲ್ಲ ಮೊದಲು,
ಪುರ ಅಂದರೆ ಪಟ್ಟಣ. ಯಾವುದದು ಪಟ್ಟಣ? ನಮ್ಮ ಲಿಂಗ ಶರೀರವೇ ದೊಡ್ಡ ಪಟ್ಟಣ. ನಮಗೆ ಈ ಭೌತ ಶರೀರದ ಒಳಗೆ ಅನಿರುದ್ಧ ದೇಹ ಇದೆ, ಅದರೊಳಗೆ ಲಿಂಗ ದೇಹ ಇದೆ, ಅದರೊಳಗೆ ಸ್ವರೂಪ ದೇಹ ಇದೆ. ಈ ಎಲ್ಲ ದೇಹಗಳಿಗಿಂತಲೂ ಲಿಂಗ ದೇಹ ಅಂತ ಅನ್ನೋದು ಬಹಳ ಬಲವಾದದ್ದು. ಅದು ಹೋದಾಗಲೇ ಮುಕ್ತಿ ಆಗೋದು. ಅದಕ್ಕಾಗಿ ಲಿಂಗ ಶರೀರವೆಂಬ ಪಟ್ಟಣವನ್ನು, ಪುರವನ್ನು ಅವನು ನಾಶಪಡಿಸುವವನಾದ್ರಿಂದ ಅವನಿಗೆ ಪುರೋಹ ಅಂತ ಹೀಗೆ ಹೇಳ್ತಾರೆ. ಅಂಥ ಭಗವಂತಾಚಾರ್ಯರು ಇಂದ್ರ ಪರವಾದ ಅರ್ಥವನ್ನು ಬಿಡ್ತಾರೆ. ಎಲ್ಲ ಕಡೆಯೂ ಕೂಡ ಭಗವತ್ ಪರವಾದ ಅರ್ಥವನ್ನು ಹೇಳ್ತಾರೆ. ವನ್ಹಿಗಳು ಅಂದರೆ ವಾಹಕರಾದವರು, ಅಂದರೆ ಭಗವಂತನಾದ ತನ್ನ ಆಜ್ಞೆಯನ್ನು ಅನುಸರಿಸಿ ನಡೆಯುವವರು ಈ ಋತ್ವಿಕರು, ಯಜ್ಞದಲ್ಲಿ ಪಾತ್ರ ತೆಗೆದುಕೊಳ್ಳುವಂಥ ಋಷಿಗಳು. ಗೋಷು ವೇದೇಶು ಸದಾ ಸಂಕುಚಿತ ಜಾನುಭಿಹಿ. ವೇದಾಧ್ಯಯನ ಮಾಡುವಾಗ ಅಥವಾ ವೇದಕ್ಕನುಸಾರವಾಗಿ ಯಜ್ಞಾದಿಗಳನ್ನು ಮಾಡುವಾಗ ಸಂಕುಚಿತ ಜಾನುಭಿಹಿ, ಮಿತಜ್ಞು ಅಂದರೆ ಸಂಕುಚಿತ ಜಾನು ಅಂತ ಕೋಶದಲ್ಲಿ ಎಲ್ಲ ಕಡೆನೂ ಅರ್ಥ ಇದೆ. ಸಾಯಣಾಚಾರ್ಯರು ಹಾಗೆ ಹೇಳಿದ್ದಾರೆ, ಭಗವಂತಾಚಾರ್ಯರು ಹಾಗೆ ಹೇಳಿದ್ದಾರೆ, ಮತ್ತು ರಘುನಾಥ ಸ್ವಾಮಿಗಳು ಹಾಗೆ ಹೇಳ್ತಾರೆ. ಈ ನಾಂಗಂ ಕೃತ್ವ ಊರ್ಧ್ವಜ್ಞು ಅನಪಶ್ಚಿತೋ ಅಧೀತ ಅಂತ ಒಂದು ವೇದಾಧ್ಯಯನದ ಕ್ರಮವನ್ನು ಹೇಳ್ತಾರೆ ಭಗವಂತಾಚಾರ್ಯರು. ಅದನ್ನು ಸಾಯಣಾಚಾರ್ಯರು ಸಂಕುಚಿತ ಜಾನುಭಿಹಿ ಅಂತ ಅಷ್ಟು ಮಾತ್ರ ಹೇಳಿದ್ದಾರೆ. ಜಾನು ಅಂದರೆ ಮೊಣಕಾಲು, ಅದನ್ನು ಸಂಕುಚಿತ ಮಾಡಿಕೊಂಡಿರಬೇಕು ಅಂತ. ನಾವು ಎದ್ದು ನಿಂತ್ಕೊಂಡಾಗ ಜಾನು ಅನ್ನೋದು ಸಂಕುಚಿತ ಆಗಿರೋದಿಲ್ಲ, ಅದು ಚಾಚಲ್ಪಟ್ಟಿರ್ತದೆ. ಆದ್ದರಿಂದ ಜಾನುವನ್ನು ಸಂಕುಚಿತ ಮಾಡಿಕೊಳ್ಳುವುದು ಯಾವಾಗ? ಒಂದು ಸ್ಥಿರವಾದ ಆಸನದಲ್ಲಿ, ಪದ್ಮಾಸನ, ಸ್ಥಿರಾಸನ, ವೀರಾಸನ, ಅದರಲ್ಲಿ ಕೂತಾಗ ಮಾತ್ರ. ಹಾಗಂದ್ರೆ ಅರ್ಥ ಏನು? ಅದಕ್ಕೆ ರಘುನಾಥ ಸ್ವಾಮಿಗಳು ಬರೀತಾರೆ, ಆಸನ ಜಯಾದಿ ಮದ್ಭಿಹಿ. ಒಂದು ವೀರಾಧ್ಯಯನ ಇತ್ಯಾದಿಗಳನ್ನು ಮಾಡುವಾಗ ಒಂದ್ಸರಿ ಯಾವ ಆಸನದಲ್ಲಿ ಕೂತಿರ್ತಾರೋ ಅದೇ ಆಸನದಲ್ಲೇ ಕೂತ್ಕೊಳ್ಬೇಕು, ಅದೇ ಆಸನದಲ್ಲಿ ಕೂತ್ಕೊಂಡು ಮುಂದೆ ವೇದಾಧ್ಯಯನವನ್ನು ಮುಂದುವರಿಸಬೇಕು ಅಂತ ಅದರ ಒಂದು ವಿಧಾನವನ್ನು ಹೇಳ್ತಾರೆ. ನಡುವೆ ಆಸನವನ್ನು ಬದಲಾಯಿಸಬಾರ್ದು. ಶರೀರ ಹೆಚ್ಚು ಚಲಿಸಿದಷ್ಟು, ನಾವು ಆಸನದಿಂದ ಚ್ಯುತರಾದಷ್ಟು ನಮ್ಮ ಮನಸ್ಸು ಕೂಡ ಚಂಚಲ ಆಗ್ತದೆ ಅಂತ ಅದರ ಹಿಂದಿನ ತಾತ್ಪರ್ಯ. ಆದ್ದರಿಂದ ಮೊಣಕಾಲನ್ನು ಸಂಕುಚಿಸಿ ಇಟ್ಟುಕೊಳ್ಳುವುದು ಅಂತಂದರೆ ಸ್ಥಿರವಾದ ಆಸನದಲ್ಲಿ ಕೂತ್ಕೊಳ್ಳೋದು ಅಂತ ಅರ್ಥ. ಸಖಿಗಳು, ಈ ಭಕ್ತರು ಭಗವಂತನ ಸಖಿಗಳು, ಗೆಳೆಯರು. ಹೇಗೆ ಅಂದರೆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದ್ದರಿಂದ. ಅವರು ಕವಿಗಳು ಹೌದು, ಜ್ಞಾನಿಗಳು. ಕವಿ ಅನ್ನೋ ನಾಮಕ್ಕೆ ಬೃಹತಿ ಮಂತ್ರದಲ್ಲಿ ಪ್ರವೇಶ ಇಲ್ಲ. ಆದರೆ ಅದಕ್ಕೆ ರಘುನಾಥ ಸ್ವಾಮಿಗಳು ಮತ್ತು ಭಗವಂತಾಚಾರ್ಯ ಮತ್ತು ಸಾಯಣಾಚಾರ್ಯ ಅರ್ಥ ಬರೆದಿದ್ದಾರೆ. ರಘುನಾಥ ಸ್ವಾಮಿಗಳು ಅದನ್ನು ಬರೆಯುವ ಸಾಧ್ಯತೆ ಇಲ್ಲ, ಅವರು ಬೃಹತಿ ಮಂತ್ರದ ಅರ್ಥ ಮಾತ್ರ ಬರೀತಾರೆ. ಈ ಜ್ಞಾನಿಗಳಾದ ಭಕ್ತರ ಜೊತೆಗೆ ಈ ಭಗವಂತನು ಕೂಡ ಗೆಳೆತನವನ್ನು ಆಚರಿಸ್ತಾನೆ, ಅದನ್ನು ಮುಂದುವರಿಸ್ತಾನೆ, ಬೆಳೆಸ್ತಾನೆ. ಕವಿ ಅವನು ಸ್ವಯಂ ಜ್ಞಾನಿಯೂ ಆಗಿದ್ದಾನೆ, ಮತ್ತೆ ಅವನು ಈ ಭಕ್ತಾದಿಗಳನ್ನು ರಕ್ಷಿಸ್ತಾನೆ ಕೂಡ. ಕವಿ ಅಂತಂದರೆ ಕುಂಗ್ ಶಬ್ದ ಅಂತ ಧಾತು ಇದೆ. ಎಲ್ಲ ಶಬ್ದ ಅರ್ಥಗಳಲ್ಲೆಲ್ಲವನ್ನೂ ಬಲ್ಲವನು, ಜ್ಞಾನಿ ಅಂತ ಅರ್ಥ ಆಗ್ತದೆ. ಮತ್ತು ಕವ ರಕ್ಷಣೆ ಅಂತ ಒಂದು ಧಾತು ಇದೆ. ನಾವು ಕವಚ ಅನ್ನೋದನ್ನು ಉಪಯೋಗ ಮಾಡ್ತೀವಿ. ಕವಚ ಅಂದರೆ ಬಾಣ ಮೊದಲಾದವುಗಳ ಏಟು ನಮಗೆ ತಾಗದಂತೆ ನಾವೇನು ನಮ್ಮನ್ನು ರಕ್ಷಿಸಿಕೊಳ್ಳಿಕ್ಕಾಗಿ ಎದೆಗೆ ತೊಟ್ಕೊಳ್ತೀವಿ, ಅದು ಕವಚ. ಹಾಗಾಗಿ ಕವ ರಕ್ಷಣೆ ಅನ್ನುವ ಧಾತುವಿನ ಮೂಲಕ ಜಗತ್ತೆಲ್ಲವನ್ನು, ವಿಶೇಷತಃ ಭಕ್ತರನ್ನು ರಕ್ಷಿಸುವವನು. ಅಂಥ ಆ ಭಗವಂತ ಈ ಭಕ್ತರ ಪುರಗಳು ಅಂದರೆ ಪಟ್ಟಣಗಳು, ಅವೇ ದೃಢ ಅಂತಿದೆ. ಅದರ ಅರ್ಥ ದೃಢವಾದ, ಗಟ್ಟಿಮುಟ್ಟಾದ ಪಟ್ಟಣ ಅದು. ನಮ್ಮ ಭೌತ ದೇಹ, ತಂದೆ ತಾಯಿಯಿಂದ ಬಂದ ದೇಹ 60-70 ವರ್ಷ, ಭಾಳ ಅಂದ್ರೆ 100 ವರ್ಷದಲ್ಲಿ ಅದು ನಷ್ಟ ಆಗಿ ಹೋಗ್ತದೆ. ಆದರೆ ಈ ಲಿಂಗ ದೇಹ ಅಂತ ಅನ್ನೋದು ಅಷ್ಟು ಸುಲಭವಾಗಿ ಹೋಗುವಂಥದ್ದಲ್ಲ. ಅನಾದಿ ಕಾಲದಿಂದಲೂ ಅದಿದೆ, ಮುಕ್ತಿಗೆ ಹೋಗುವಾಗ ಮಾತ್ರ ಹೋಗ್ತದೆ. ಇನ್ನು ಅನಿರುದ್ಧ ದೇಹ ಏನಿದೆ, ಲಿಂಗ ದೇಹದ ಹೊರಗೆ, ಭೌತ ದೇಹದ ಒಳಗೆ, ಅದು ಆಯಾ ಸೃಷ್ಟಿ ಪ್ರಾರಂಭ ಆದಾಗ ಒಂದ್ಸರಿ ಜೀವನಿಗೆ ಬರ್ತದೆ. ಸೃಷ್ಟಿ ಮುಗಿದು ಹೋದಾಗ, ಪ್ರಳಯ ಬಂದಾಗ ಮತ್ತೆ ಅನಿರುದ್ಧ ದೇಹ ಹೊರಟೋಗ್ತದೆ. ನಾವೆಲ್ಲ ಜೀವರು ಒಂದೊಂದು ಕಲ್ಪದಲ್ಲಿ ಸಾಧನೆ ಮಾಡಿ, ಒಂದು ಕಲ್ಪದಲ್ಲಿ ಸೃಷ್ಟಿಗೆ ಬಂದು, ಅದೇ ಕಲ್ಪದಲ್ಲಿ ಸಾಧನೆ ಮುಂದುವರಿಸಿ, ಅದೇ ಕಲ್ಪದಲ್ಲಿ ಮುಕ್ತರಾಗುವವರು. ಆದ್ದರಿಂದ ನಮಗೆ ಜೀವ ಸ್ವರೂಪವಾದ ದೇಹದ ಹೊರಗೆ ಅನಾದಿ ಕಾಲದಿಂದ ಲಿಂಗ ದೇಹ ಇದೆ. ಈ ಕಲ್ಪದಲ್ಲಿ ಸೃಷ್ಟಿಗೆ ಬಂದಾಗ ಅದಕ್ಕೆ ಅನಿರುದ್ಧ ದೇಹ ಬರ್ತದೆ. ಪ್ರತಿ ಜನ್ಮದಲ್ಲಿ ತಂದೆ ತಾಯಿಂದರಿಂದ ಹುಟ್ಟುವಾಗ ಹೊರಗೊಂದು ಭೌತ ದೇಹ ಬರ್ತದೆ. ಅದು ಆಯಾ ಸಾವು ಬಂದಾಗ ಆ ದೇಹ ಹೊರಟೋಗ್ತದೆ. ಮುಂದೆ
ಸೃಷ್ಟಿ ಮುಗಿಯುವಾಗ ಅನಿರುದ್ಧ ದೇಹ ಹೋಗ್ತದೆ. ಮತ್ತೆ ಮುಕ್ತಿ ಸಿಗುವಾಗ, ಸೃಷ್ಟಿ ಮುಗಿದು ಮುಕ್ತಿ ಸಿಗುವಾಗ ಕೊನೆಗೆ ಲಿಂಗದೇಹವೂ ಹೋಗ್ತದೆ. ಲಿಂಗದೇಹವನ್ನು ಅತ್ಯಂತ ದೃಢ ಅಂತ ಹೇಳುವುದು ಈ ಕಾರಣಕ್ಕಾಗಿ. ಜೀವಸ್ವರೂಪಕ್ಕೆ ನೇರವಾಗಿ ಆವರ್ಕವಾದದ್ದು, ಜೀವಸ್ವರೂಪಕ್ಕೆ ಅತ್ಯಂತ ಬಲವಾಗಿ ಆವರ್ಕವಾದದ್ದು ಆ ಲಿಂಗದೇಹ. ಅದನ್ನು ಅನೇಕ ಬಾರಿ ಗೆದ್ದಿದ್ದಾನೆ ಈ ಭಗವಂತ. ಅನೇಕ ಜನ ಅನಂತ ಭಕ್ತರು ಈಗ ಹಿಂದೆ ಅವನಿಗೆ ಆಗಿ ಹೋಗಿದ್ದಾರೆ, ಈಗ ಬರುವವರಿದ್ದಾರೆ ಭಕ್ತರು. ಇನ್ನು ಮುಂದೆಯೂ ಕೂಡ ಅನೇಕ ಭಕ್ತರು ಆತನಿಗೆ ಬಂದು ಹೋಗುವವರಿದ್ದಾರೆ. ಅವರೆಲ್ಲರ ಲಿಂಗದೇಹಗಳನ್ನು ಕೂಡ ಪುರುಕೃತ್ವ ಅನೇಕ ಬಾರಿ ಈ ನಿರ್ವೀರ್ಯಗಳನ್ನಾಗಿ ಮಾಡಿಬಿಟ್ಟಿದ್ದಾನೆ. ಇದು ಭಕ್ತನಿಗೆ ಲಿಂಗದೇಹ ಆತನ ಜೀವಕ್ಕೆ ಆವರಕವಾಗಿ ಇದ್ರೂ ಕೂಡ ಭಗವಂತನ ಅನುಗ್ರಹದಿಂದ ಅದು ಇಲ್ಲದಂತೆ ನಿರ್ವೀರ್ಯ. ಅದು ನಮಗೆ ಇನ್ನೂ ಭಗವಂತನ ಅನುಗ್ರಹ ಸಿದ್ಧಿಸದೇ ಇದ್ದಾಗ, ಸಾಧನೆಯ ಎತ್ತರವನ್ನು ನಾವು ಏರದೇ ಇದ್ದಾಗ, ಲಿಂಗದೇಹ ಅಷ್ಟೇ ಯಾಕೆ ಅನಿರುದ್ಧ ದೇಹ, ಅಷ್ಟೇ ಯಾಕೆ ಭೌತ ದೇಹವು ಕೂಡ ನಮ್ಮನ್ನು ಬಹಳವಾಗಿ ಪೀಡಿಸ್ತವೆ. ಆದರೆ ಯಾರಿಗೆ ಭಗವಂತನ ಅನುಗ್ರಹ ಆಗಿದೆ ಅವರಿಗೆ ಆ ಲಿಂಗದೇಹವು ಕೂಡ ನಿರ್ವೀರ್ಯ, ದಗ್ಧಪಟಾಯಮಾನ. ಬಟ್ಟೆ ಮಡಿಚಿಟ್ಟಿರ್ತೇವೆ, ಅದಕ್ಕೆ ಬೆಂಕಿ ಬಿದ್ದಿದೆ, ಸುಟ್ಟು ಹೋಗಿದೆ. ಬಟ್ಟೆ ಯಾವ ಮಡಿಕೆಯ ರೂಪದಲ್ಲಿತ್ತೋ ಅದೇ ಮಡಿಕೆಯ ರೂಪದಲ್ಲಿ ಇರ್ತದೆ, ಮಡಿಸಿದ ರೂಪದಲ್ಲೇ ಇರ್ತದೆ ಆ ಬೂದಿಯೂ ಕೂಡ. ಆದರೆ ಎತ್ತಿ ನೋಡಿದರೆ ಬೂದಿ ಎಲ್ಲ ಅಸ್ತವ್ಯಸ್ತಾಗಿ ಅದು ಬಿದ್ದು ಹೋಗ್ತದೆ. ಹಾಗೆ ಲಿಂಗದೇಹ ಅವರದು ಜೀವನ ಮೇಲೆ ಪ್ರಭಾವ ಬೀರುವಷ್ಟು ಶಕ್ತಿಯನ್ನು ಇಟ್ಕೊಂಡಿರೋದಿಲ್ಲ. ಆ ಕಾಲದಲ್ಲಿ ಶಕ್ತಿ ಅನ್ನೋದು ನಿಧಾನವಾಗಿ ಕಳ್ಕೊಂಡಿರ್ತದೆ. ಜೀವನ್ಮುಕ್ತಿ ದಶಾ ಅಂತ ಅದನ್ನು ಕರೀತಾರೆ. ಇನ್ನೇನು ಕೆಲವು ಪ್ರಾರಬ್ಧ ಕರ್ಮಗಳಿವೆ, ಅದಕ್ಕನುಸಾರವಾಗಿ ಕೆಲವು ಜನ್ಮಗಳನ್ನು ತಾಳ್ಬೇಕಿದೆ, ಅದಾದ್ಮೇಲೆ ಮುಕ್ತಿಯನ್ನು ಪಡೆಯಬೇಕಾಗಿದೆ. ಕೊನೆಗೆ ಅಂತೆ ರುರೋಜ ವಿರಜಾಸ್ಥಾನೇನ ಭವಂಜ, ಅವೇ ಲಿಂಗದೇಹಗಳನ್ನು ಕೊನೆಗೆ ವಿರಜಾಸ್ಥಾನ ಮಾಡಿಸಿ ಭಗ್ನ ಮಾಡ್ತಾನೆ. ಪ್ರತಿಯೊಂದು ಕಲ್ಪದಲ್ಲಿಯೂ ಕೂಡ ಮುಕ್ತಿಯನ್ನು ಪಡೆಯುವಂಥ ಜೀವರು ಬೇರೆ ಬೇರೆನೇ ಇರ್ತಾರೆ. ಆದರೆ ಬಹಳ ಸಾರಿ ಅವರ ಲಿಂಗದೇಹವನ್ನು ಭಗ್ನ ಮಾಡುವುದು ಏನು ಅರ್ಥ ಆಗಾರೆ ಅಂದರೆ, ಪ್ರತಿಕಲ್ಪ ಲಿಂಗಭಂಗ ಕ್ರಿಯಾ ಆವೃತ್ತಿ ಮಾತ್ರ ವಿವಕ್ಷಯ. ಈ ಹಿಂದಿನ ಕಲ್ಪದಲ್ಲಿ ಸೃಷ್ಟಿಯಾಗಿತ್ತು, ಅದಾದ್ಮೇಲೆ ಸೃಷ್ಟಿ ಮುಗಿದು ಪ್ರಳಯ ಬಂತು. ಆವಾಗ ಅನೇಕ ಜನ ಸಾಧಕರ ಚತುರ್ಮುಖಾದಿಗಳ ಒಂದು ಹುಲುಮಾನವನ ಲಿಂಗದೇಹವನ್ನು ಕೂಡ ಆತ ಭಗ್ನ ಮಾಡಿದ್ದ. ಈ ಕಲ್ಪದಲ್ಲೂ ಮಾಡುವವನಿದ್ದಾನೆ, ಮುಂದಿನ ಕಲ್ಪದಲ್ಲೂ ಮಾಡುವವನಿದ್ದಾನೆ. ಆದ್ದರಿಂದ ಅನೇಕ ಬಾರಿ ಅಂತ ಅದರ ತಾತ್ಪರ್ಯ. ಇದಿಷ್ಟು ಭಗವಂತಾಚಾರ್ಯರು ನಮಗೆ ತೋರಿಸಿಕೊಡುವಂಥ ಅರ್ಥ. ಅವ್ರು ಮುಂದೆ ಕೃಷ್ಣಾವತಾರದ ಪರವಾಗಿ ಮತ್ತೆ ಇಂದ್ರನ ಪರವಾಗಿ ಎಲ್ಲ ಅರ್ಥ ಮಾಡ್ತಾರೆ. ನಮಗದು ಬೇಕಾಗಿಲ್ಲ. ಅಧ್ಯಾತ್ಮ ಪರವಾದಂಥ ಒಂದು ಅರ್ಥ ನಮಗೆ ಮಹತ್ವದ್ದಾಗ್ತದೆ, ಅದಷ್ಟು ಸಾಕು. ಇದು ಭಗವಂತಾಚಾರ್ಯ ಹೇಳಿದಂಥ ಅರ್ಥವನ್ನು ನಾವು ಹೀಗೆ ನೋಡಿದ್ದಾಯಿತು. ಇನ್ನು ಮುಂದೆ ರಘುನಾಥ ಸ್ವಾಮಿಗಳು ಇದಕ್ಕೇನು ಅರ್ಥ ಮಾಡ್ತಾರೆ, ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಅವರೇನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನು ಈಗ ನೋಡೋಣ. ರಘುನಾಥ ಸ್ವಾಮಿಗಳ ವ್ಯಾಖ್ಯಾನ ಅಧ್ಯಾತ್ಮದ ಅರ್ಥವನ್ನು ಒಳಗೊಂಡಿರೋದಿಲ್ಲ ಅನ್ನೋದನ್ನು ಕೂಡ ಈ ಹಿಂದೆ ನಾವು ಅನೇಕ ಸರಿ ನೋಡಿದ್ದೀವಿ. ಪುರುಕೃತ್ವ ಇದು ನಕಾರಾಂತವಾದ ಶಬ್ದ. ಬಹು ಕರ್ಮಕೃತ, ಅನೇಕ ಕರ್ಮಗಳನ್ನು ಮಾಡುವವನು ಆ ಇಂದ್ರ. ವನ್ಹಿಗಳು ಅಂದರೆ ಓಢ್ರುಗಳು, ಹೊತ್ತವರು. ಈ ಪುರೋಹಿತರು ಏನು ಹೊತ್ತವರು ಅಂದರೆ ಹವಿಸ್ಸನ್ನು ಹೊತ್ತವರು ಅನ್ನೋ ಅರ್ಥ ಬರೆದಿದ್ದಾರೆ ಸಾಯಣಾಚಾರ್ಯರು. ಅದೇ ಅರ್ಥವೇ ರಘುನಾಥ ಸ್ವಾಮಿಗಳಿಗೂ ಕೂಡ ಅಭಿಪ್ರೇತ ಅಂತ ಕಾಣಿಸ್ತದೆ. ಋಕ್ವ ಅಂದರೆ ಸ್ತೋತ್ರಗಳು, ಸ್ತೋತ್ರ ಮಾಡುವ ಭಕ್ತರು. ಅವರಿಂದ ಶಶ್ವತ ಅಂದರೆ ಸರ್ವದಾ ಯಾವಾಗಲೂ, ಮಿತಜ್ಞುಭಿಹಿ ಸಂಕುಚಿತ ಜಾನುಭಿಹಿ, ಮೊಣಕಾಲನ್ನ ಸಂಕೋಚ ಮಾಡ್ಕೊಂಡಿರ್ತಾರೆ, ಒಳಗೆ ಅವರು ಅದನ್ನು ಸಂಕುಚಿಸಿಕೊಂಡಿರ್ತಾರೆ. ನಾವಾಗಲೇ ಹೇಳಿದಂತೆ ಕೂತಾಗ ಮೊಣಕಾಲನ್ನು ಚಾಚಬಹುದು, ಮೊಣಕಾಲಿನ ಮೇಲೆ ನಿಂತ್ಕೊಂಡ್ರಂತೂ ಮೊಣಕಾಲು ಚಾಚಿಯೇ ಇರ್ತದೆ. ಮೊಣಕಾಲು ಸಂಕುಚಿತ ಆಗುವುದು, ಮೊಣಕಾಲನ್ನು ನಾವು ಒಳಗೆ ಎಳ್ಕೊಳ್ಳುವುದು ಯಾವಾಗ ಅಂದರೆ ಒಂದು ಸ್ಥಿರವಾದ ಆಸನದಲ್ಲಿ ಕೂತಾಗ ಮಾತ್ರ. ಆದ್ರಿಂದಲೇ ಮಿತಜ್ಞು ಅನ್ನೋ ಶಬ್ದಕ್ಕೆ ಆಸನ ಜಯ ಉಳ್ಳವರು, ಸ್ಥಿರವಾಗಿ ಒಂದು ಆಸನದಲ್ಲಿ ಕೆಲವು ಕಾಲ ಕುಳಿತುಕೊಳ್ಳಬಲ್ಲವರು ಅಂತ ಅರ್ಥ ಆಗ್ತದೆ. ಅಂಥ ಅಂಗಿರೋಬಿಹಿ, ಅಂಗಿರಸ್ ಗೋತ್ರದಲ್ಲಿ ಹುಟ್ಟಿದ ಮತ್ತು ಇನ್ನೂ ಎಷ್ಟೋ ಜನ ಸಾತ್ವಿಕ ಜನರು, ಅವರಿಗಾಗಿ ಅವರ ಗೋವುಗಳನ್ನು ಈ ಬಲ ಮೊದಲಾದ ದೈತ್ಯರು ಅಪಹಾರ ಮಾಡಿದಾಗ ಆ ಗೋವನ್ನು ನಿಮಿತ್ತ ಮಾಡಿಕೊಂಡು ಆ ದೈತ್ಯರನ್ನೆಲ್ಲ ಆತ ಕೊಂದು ಹಾಕಿದ್ದಾನೆ. ಮತ್ತೆ ಪುರೋಹ ಅಂದರೆ ಪುರಾಣಾಂ ಹಂತ, ಪಟ್ಟಣಗಳನ್ನು ನಾಶಪಡಿಸಬಲ್ಲ ಈ ಇಂದ್ರ. ಸಖೀಭಿಹಿ ಸಮಾನ ಸ್ಥಾನೈಹಿ,
ಸಖಿ ಅನ್ನೋ ಶಬ್ದಕ್ಕೆ ಸಮಾನವಾದ ಸ್ಥಾನವುಳ್ಳವರು ಅಂತ ಅರ್ಥ ಬರೆದಿದ್ದಾರೆ ರಘುನಾಥ ಸ್ವಾಮಿಗಳು. ಅಂಗಿರೋಬಿಹಿ ಅಂಥ ಅಂಗಿರಸ್ ಗೋತ್ರದವರ ಜೊತೆಗೆ ತನ್ನ ಸಖಿತ್ವವನ್ನು, ಅವರು ನಮಗೆ ಗೆಳೆಯರಾಗಬೇಕು ಅಂಗಿರಸ್ ಗೋತ್ರದವರು ಅನ್ನೋ ಒಂದು ಹಂಬಲದಿಂದ ಅವನು ಅವರನ್ನು ಉದ್ಧಾರ ಮಾಡಿದ್ದಾನೆ. ಆ ಅಂಗಿರಸ್ ಗೋತ್ರದ ಜ್ಞಾನಿಗಳನ್ನೆಲ್ಲರನ್ನು ಕೂಡ ಅವನು ಉದ್ಧರಿಸ್ತಾನೆ. ಶೃಣ್ವೇತ ಮುಗ್ರಂ ದಮಾಯನ್ ಅನ್ಯಮನ್ಯಮತಿನೀಯಮಾನಃ ಏಧಮಾನದ್ಬಿಳು ಭಯಸ್ಯ ರಾಜ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್ ಅಂತ ಒಂದು ಋಗ್ವೇದದ ಮಂತ್ರ ಇದೆ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಅದನ್ನು ಉದ್ಧರಿಸಿದ್ದಾರೆ. ಅದನ್ನು ನೆನಪು ಮಾಡ್ಕೊಂಡಿದ್ದಾರೆ ತಮ್ಮ ವ್ಯಾಖ್ಯಾನದಲ್ಲಿ ರಘುನಾಥ ಸ್ವಾಮಿಗಳು. ಶೃಣ್ವೇತ ಮುಗ್ರಂ ದಮಾಯನ್, ಆ ಭಗವಂತನ ಪರಾಕ್ರಮವನ್ನು ನಾವು ಕೇಳಿ ಬಲ್ಲೆವು. ಅವನೆಂಥವನು ಅಂದರೆ ಉಗ್ರಂ ದಮಾಯನ್, ಯಾರು ಕೆಟ್ಟ ಸ್ವಭಾವದವನಿದ್ದಾನೆ ತಾಮಸರು ಅವರನ್ನು ದಮನಿಸ್ತಾನೆ. ಅನ್ಯಮನ್ಯಮತೀಯ ನೇನೀಯಮಾನಃ, ಇನ್ನು ಸಾತ್ವಿಕರೇನಿದ್ದಾರೆ ಅವರನ್ನು ಮೇಲೆತ್ತುತ್ತಾನೆ, ಮೇಲೆ ಮತ್ತಷ್ಟು ಮೇಲೆತ್ತುತ್ತಾನೆ. ಅನ್ಯಮನ್ಯಮತಿ ನೇನೀಯಮಾನಃ ಏಧಮಾನದ್ವಿಟ ಉಭಯಸ್ಯ ರಾಜ, ಅವನು ಯಾರು ಏಧಮಾನರಿದ್ದಾರೆ ತಮ್ಮ ಯೋಗ್ಯತೆಗೆ ಮೀರಿ ಏನನ್ನಾದರೂ ಸಂಪಾದಿಸುವ ಪ್ರಯತ್ನ ಮಾಡ್ತಾರೆ ಅವರನ್ನು ಅವನು ಸಹಿಸುವುದಿಲ್ಲ. ದ್ವಿಟ ಅಂದರೆ ಸಹಿಸುವುದಿಲ್ಲ ಅಂತ ಅರ್ಥ. ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್, ದೇವತೆಗಳನ್ನು ಸದ್ಗತಿಗೆ ಏರಿಸ್ತಾನೆ, ದೈತ್ಯರನ್ನ ದುರ್ಗತಿಗೆ ತಳ್ಳುತ್ತಾನೆ. ಅರ್ಥಾತ್ ಸಾತ್ವಿಕರನ್ನ ಸದ್ಗತಿಗೂ ತಾಮಸರನ್ನ ದುರ್ಗತಿಗೂ ತಳ್ಳುತ್ತಾನೆ. ಇನ್ನು ನಡುವೆ ಇರುವಂತಹ ಮನುಷ್ಯರು, ಮನುಷ್ಯ ಅನ್ನೋ ಶಬ್ದಕ್ಕೆ ಇಲ್ಲಿ ರಾಜಸರು ಅಂತ ಅರ್ಥ, ಅವರನ್ನ ಆ ಭಗವಂತ ಮತ್ತೆ ಅಲ್ಲೇ ಸಂಸಾರದಲ್ಲೇ ತಿರುಗಾಡಿಸ್ತಾ ಇರ್ತಾನೆ ಅಂತಿದು ಮಂತ್ರ. ಸಾತ್ವಿಕ ಜನರನ್ನು ಉತ್ಕೃಷ್ಟರನ್ನಾಗಿ ಮಾಡ್ತಾನೆ. ಸಾತ್ವಿಕ ಜನಾನ್ ಉತ್ಕೃಷ್ಟಾನ್ ಕುರುವನ್ ರಘುನಾಥ ಸ್ವಾಮಿಗಳು. ದೃಢಾಹ ಅಂದರೆ ದೃಢವಾದ ಆ ಪಟ್ಟಣಗಳು, ಪುರಹ ಅಂದರೆ ಪಟ್ಟಣಗಳು, ಅಸುರರ ಪಟ್ಟಣಗಳು. ಅಜ್ಞಾನಾದಿ ತತೀರ್ವ, ಕೇವಲ ಭೌತಿಕವಾದ ಅರ್ಥವನ್ನು ಮಾತ್ರ ಹೇಳೋದಿಲ್ಲ. ಆ ಭಕ್ತರಿಗೆ ಏನು ಅಜ್ಞಾನ, ಕಾಮ, ಕ್ರೋಧ ಮೊದಲಾದ ದೋಷಗಳ ಒಂದು ದೊಡ್ಡ ಗುಂಪೆ ಇದೆ, ಅದನ್ನೆಲ್ಲವನ್ನು ಇವನು ಗೆಲ್ಲಿಸ್ತಾನೆ ಭಕ್ತರಿಂದ. ಭಕ್ತರಿಗೆ ನಿಗ್ರಹ ಮಾಡಿ ಗೆಲ್ಲುತ್ತಾನೆ ಅಂತ ಅರ್ಥ. ಈ ಜನ್ಹು ಅನ್ನುವಲ್ಲಿ ಜಹಾತಿ ಅಂತಿದೆ. ಜಹಾತಿ ಅಂದರೆ ಬಿಡುವುದು ಅಂತ ಅರ್ಥ. ಅಸುರರ ಜೊತೆಗೆ ಸಖ್ಯವನ್ನು ಯಾವತ್ತೂ ಮಾಡುವುದಿಲ್ಲ ಭಗವಂತ. ಅಸುರರ ಜೊತೆಗಿನ ಸಖ್ಯವನ್ನು ಆತ ದೂರ ಇಟ್ಟಿರ್ತಾನೆ, ಬಿಟ್ಟಿರ್ತಾನೆ. ಇದು ಜಹಾತಿ ಅನ್ನೋದಕ್ಕೆ, ಜಹ ಅನ್ನೋದಕ್ಕೆ ಅರ್ಥ. ಮತ್ತೆ ಸುರೈಹಿ, ದೇವತೆಗಳ ಜೊತೆಗೇನೆ ಸಖ್ಯವನ್ನು ಮಾಡ್ತಾನೆ. ಸಖ್ಯಂ ಕರೋತಿ, ಯಾಕೆಂದ್ರೆ ಅದೆಲ್ಲ ಶೃಣ್ವೇತ ಮುಗ್ರಂ ದಮ ಎನ್ನುವ ವೇದ ಮಂತ್ರದಲ್ಲಿ ಅದು ಬಂದಿದೆ. ಊಹಾಕ್ ತ್ಯಾಗೆ ಅಂತ ಇನ್ನೊಂದು ಧಾತು, ಅದರಿಂದ ಬಿಡುವುದು ಅಂತ ಅರ್ಥ. ಊಹಾಕ್ ಗತವು ಅಂತ ಅರ್ಥ, ಅದಕ್ಕೆ ಹೋಗುವುದು ಅಂತ ಅರ್ಥ. ಇವೆರಡು ಧಾತುಗಳಿಗೆ ನು ಅನ್ನೋ ಪ್ರತ್ಯಯ ಬರ್ತದೆ. ಮೊದಲನೇ ತ್ಯಾಗ ಅನ್ನೋ ಅರ್ಥವನ್ನು ಇಟ್ಕೊಂಡಾಗ ದೂರ ಇಡುವುದು ಅಂತ ಅರ್ಥ. ದುರ್ಜನರನ್ನು ದೂರ ಇಡ್ತಾನೆ, ಅವ್ರ ಜೊತೆಗೆ ಅವನ ಯಾವುದೇ ಪ್ರೀತಿಯನ್ನು ತೋರಿಸೋದಿಲ್ಲ. ಸಾತ್ವಿಕರ ಜೊತೆಗೆ ಮಾತ್ರ ಸಖ್ಯವನ್ನು ಮುಂದುವರಿಸ್ತಾನೆ. ಗತಿ ಅಂದರೆ ಮುಂದುವರಿಸುವುದು, ಚಾಲನೆಯಲ್ಲಿ ಇಡುವುದು ಅಂತ ತಾತ್ಪರ್ಯ. ಆಕ್ಟಿವ್ ಆಗಿ ಇಟ್ಟಿರುವುದು ಅಂತ. ಹೀಗೆ ದುಷ್ಟರನ್ನು ದೂರ ಇಟ್ಟವನು, ಸಜ್ಜನರನ್ನು ತನ್ನ ಬಳಿಗೆ ಸೆಳೆದುಕೊಂಡವನು, ಅಂತಹ ಭಗವಂತನನ್ನೇ ಜನ್ಹು ಅಂತ ಅನ್ಬೇಕು, ಅಥವಾ ಜಹ್ನು. ಜಹ ಅಂದರೆ ದೂರ ಇಡುವುದು, ದುಷ್ಟರನ್ನು ದೂರ ಇಡುವುದು, ದುರುಳರನ್ನ. ಮತ್ತು ನ ಅಂದರೆ ನಯನ, ತನ್ನ ಬಳಿಗೆ ಎಳೆದುಕೊಂಡು ಬರುವುದು. ಯಾರನ್ನಂದ್ರೆ ಸಜ್ಜನರನ್ನ. ಹೀಗೆ ಅದಕ್ಕೆ ಅರ್ಥ ಆಗ್ತದೆ. ವೇದ ಮಂತ್ರದಲ್ಲಿ ಈ ವಿಷಯ ಬಂದಿದೆ. ಆ ವೇದ ಮಂತ್ರದಲ್ಲಿ ಬಂದದ್ದನ್ನೇ ಜನ್ಹು ಅನ್ನುವ ನಾಮ ಸಂಕ್ಷಿಪ್ತವಾಗಿ ವಿವರಿಸಿ ಹೇಳಿದೆ. ಇದಿಷ್ಟು ರಘುನಾಥ ಸ್ವಾಮಿಗಳು ಹೇಳಿದಂಥ ಅರ್ಥ ಆಯಿತು. ಇನ್ನು ಮುಂದೆ ಈ ಮಂತ್ರಕ್ಕೆ ನಾನೇನು ಅನ್ವಯ ಅರ್ಥ ಮಾಡ್ಕೊಂಡಿದ್ದೇನೆ ಅಂತ ಅನ್ನೋದನ್ನು ಈಗ ಹೇಳ್ತೇನೆ. ಪುರಃ ಅಲ್ಲಿ ಮೊದಲು ಪುರುಕೃತ್ವ ಅಂದರೆ ಬಹು ಕರ್ಮಕೃತ, ಅನೇಕ ಕರ್ಮಗಳನ್ನು ಮಾಡುವವನು. ಸಾಯಣಾಚಾರ್ಯ ಅರ್ಥ ಹೇಳಿದ್ದಾರೆ, ರಘುನಾಥ ಸ್ವಾಮಿಗಳು ಹೇಳಿದ್ದಾರೆ. ಮತ್ತು ಪುರೋಹ ಅಂದರೆ ಲಿಂಗ ಶರೀರಗಳನ್ನು ನಾಶ ಮಾಡಬಲ್ಲವನು, ಭಗವಂತಾಚಾರ್ಯ ಹೇಳಿದ್ದು. ಅಥವಾ ಶತ್ರು ಸೈನ್ಯಗಳನ್ನು ನಾಶ ಮಾಡಬಲ್ಲವನು, ಸಾಯಣಾಚಾರ್ಯ ಮತ್ತು ರಘುನಾಥ ಸ್ವಾಮಿಗಳು ಹೇಳಿದ್ದು. ಇವೆರಡೂ ಅರ್ಥಗಳನ್ನು ಇಟ್ಕೋಬಹುದು. ಇಷ್ಟೇ ನಮಗೆ ಗಮನ ಇರಬೇಕು. ಮೊದಲು ಪುರೋಹ ಅಂತ ಭಗವಂತನಿಗೆ ವಿಶೇಷಣವಾಗಿದೆ, ಪಟ್ಟಣಗಳನ್ನು ಗೆಲ್ಲಬಲ್ಲವನು ಅಂತ. ಕೊನೆಗೆ ಪುರಹ, ಪಟ್ಟಣಗಳನ್ನು ಜಿಗಾಯ, ಗೆದ್ದನು ಅಂತ ಇನ್ನೊಂದು ಕಡೆ ಇದೆ. ಆದ್ದರಿಂದ ಮೊದಲು ಒಂದು ಕಡೆ ಲಿಂಗದೇಹ ಅಂತ ಅರ್ಥ ಇಟ್ಕೋಬೇಕು, ಇನ್ನೊಂದು ಕಡೆ
ಶತ್ರುಗಳ ಕಾಮಕ್ರೋಧಾದಿ ಶತ್ರುಗಳ ನೆಲೆಯಾದ ಮನಸ್ಸನ್ನು ಗೆದ್ದ ಅಂತ, ಗೆಲ್ಲುವುದರಲ್ಲಿ ಭಕ್ತರಿಗೆ ಸಹಾಯ ಮಾಡಿದ ಅಂತ ಇನ್ನೊಂದು ಕಡೆ ಅರ್ಥ ಇಟ್ಕೋಬೇಕು. ಅಂತೂ ಪುನರುಕ್ತಿ ಬರದೇ ಇರುವುದಕ್ಕಾಗಿ ಎರಡು ರೀತಿಯಾದಂತಹ ಅರ್ಥಗಳನ್ನು ನಾವು ಮಾಡಬೇಕು. ಲಿಂಗ ಶರೀರ ಅಂತ ಆಮೇಲೆ ಅರ್ಥ ಇಟ್ಕೊಂಡ್ರೆ ಮೊದಲು ಕಾಮಕ್ರೋಧಾದಿಗಳ ನೆಲೆಯಾದ ಮನಸ್ಸು ಅಂತ ಅರ್ಥ ಮಾಡಬೇಕು. ಲಿಂಗದೇಹವನ್ನೇ ಮೊದಲು ಇಟ್ಕೊಂಡ್ರೆ ಕಾಮಕ್ರೋಧಾದಿಗಳ ನೆಲೆಯಾದ ಮನಸ್ಸನ್ನು ಗೆಲ್ಲುವುದು ಅನ್ನೋದು ನಾವೇಲೆ ಇಟ್ಕೋಬೇಕು. ಹೀಗೆ ಪುರ ಅಂತ ಎರಡು ಕಡೆ ಇರುವುದರಿಂದ ಅದನ್ನು ಹೀಗೆ ನಾವು ಅರ್ಥದಿಂದ ತಿಳ್ಕೋಬೇಕು. ಅಂಥ ಆ ಭಗವಂತ ಸಹ ಇಂದ್ರ ಪರಮೇಶ್ವರನಾದ ಭಗವಂತ ವನ್ನಿಭಿಹಿ, ವನ್ನಿಗಳು ಅಂದರೆ ಓಢ್ರುಗಳು, ಹೊರುವವರು ಸಾಯಣಾಚಾರ್ಯರು ಮತ್ತು ರಘುನಾಥ ಸ್ವಾಮಿಗಳು. ರಘುನಾಥ ಸ್ವಾಮಿಗಳು ಏನನ್ನು ಹೊರುವುದು ಅನ್ನೋದನ್ನು ಬರೆದಿಲ್ಲ. ಸಾಯಣಾಚಾರ್ಯ ಹೇಳಿದ್ದಾರೆ, ಈಗಾಗಲೇ ಅದನ್ನು ನೋಡಿದ್ದೇವೆ. ಹವಿಸ್ಸನ್ನು ಹೊರುವಂಥವರು, ಹೊತ್ತು ಯಜ್ಞ ಮಾಡುವವರು ಅಂತ. ಹೊರುವುದು ಅಂದರೆ ಹೆಗಲ ಮೇಲೆ ಹೊರುವುದು ಅಂತ ಅರ್ಥ ಅಲ್ಲ. ಹವಿಸ್ಸನ್ನು ತಯಾರು ಮಾಡಿ ಅದನ್ನು ಮಂತ್ರಪೂತವಾಗಿ ಯಜ್ಞಕುಂಡದಲ್ಲಿ ಹೋಮಿಸುವ ಜವಾಬ್ದಾರಿಯನ್ನು ಹೊತ್ತವರು, ಇದು ಅರ್ಥ. ಇದಕ್ಕೆ ರಘುನಾಥ ಸ್ವಾಮಿಗಳು ಮತ್ತು ಸಾಯಣಾಚಾರ್ಯರು ಹೊತ್ತವರು ಅಂತ ಅರ್ಥ ಬರೆದಿದ್ರೆ, ಇದಕ್ಕೆ ಭಗವಂತಾಚಾರ್ಯರು ತನ್ನ ಆಜ್ಞೆಯನ್ನು ಹೊತ್ತವರು ಅನ್ನೋ ಅರ್ಥ ಬರೆದಿದ್ದಾರೆ. ಜ್ಞಾನ ರಕ್ಷಣೆ ಎಂಬ ಕಾರ್ಯಭಾರವನ್ನು ಹೊತ್ತವರು ಅಂತ ನನ್ನದು ಅರ್ಥ ಮಾಡ್ಕೊಂಡಿದ್ದೇನೆ. ನೀವು ನನ್ನ ಲೇಖನವನ್ನು ಗಮನಿಸುವಾಗ ರ ಅಂತಿದ್ರೆ ಅದು ರಘುನಾಥ ಸ್ವಾಮಿಗಳು, ಸಾ ಅಂತಿದ್ರೆ ಸಾಯಣಾಚಾರ್ಯರದು, ಎಲ್ಲಿಯಾದರೂ ಪಾಮ್ ಅಂತಿದ್ರೆ ಅದು ಪಾಂಡುರಂಗಿ, ನನ್ನ ಅಭಿಪ್ರಾಯ ಅಂತ ತಿಳ್ಕೊಳ್ಬಹುದು. ಜ್ಞಾನದ ರಕ್ಷಣೆ, ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಿ, ಪ್ರವಚನ ಮಾಡಿ, ಪಾಠ ಮಾಡಿ ಜ್ಞಾನ ರಕ್ಷಣೆ, ಜ್ಞಾನ ಪರಂಪರೆಯನ್ನು ಮುಂದುವರಿಸುವ ಜವಾಬ್ದಾರಿ ಹೊತ್ತವರು, ಅಥವಾ ತಮ್ಮ ಹೃದಯದಲ್ಲಿ ಭಗವಂತನ ರೂಪವನ್ನು ಹೊತ್ತವರು ಅಂತ ಕೂಡ ಅರ್ಥ ಮಾಡಬಹುದು. ಹಾಗೆ ಎರಡು ಅರ್ಥಗಳನ್ನು ನನ್ನ ಪ್ರಕಾರ ನಾನು ಕಂಡುಕೊಂಡಿದ್ದೇನೆ. ಗೋ ಅಂದರೆ ವೇದಾದಿ ಶಾಸ್ತ್ರಗಳು, ಅದನ್ನು ಭಗವಂತಾಚಾರ್ಯರು ಹೇಳಿದ್ದಾರೆ, ನಾನು ಅದೇ ಅರ್ಥ ಇಟ್ಕೊಂಡಿದ್ದೇನೆ. ಶಶ್ವತ್ ಅಂದರೆ ಯಾವಾಗಲೂ. ಮಿತಜ್ಞುಭಿಹಿ ಅಂದರೆ ವೇದಾಧ್ಯಯನ ಮಾಡುವಾಗ, ಅಲ್ಲಿ ಗೋ ಅಂದರೆ ವೇದದ ಅಧ್ಯಯನ ಮಾಡುವಾಗ, ನಾವು ಅಧ್ಯಯನ ಮಾಡುವಾಗ, ಇನ್ನೊಬ್ಬರಿಗೆ ಪಾಠ ಹೇಳುವಾಗ, ಹಾಗೆ ವೇದಾದಿ ಶಾಸ್ತ್ರಗಳನ್ನು ಹೇಳಿ ಯಜ್ಞ ಮಾಡುವಾಗ, ಒಟ್ಟಾರೆ ಜ್ಞಾನಯಜ್ಞ ಮತ್ತು ಕರ್ಮಯಜ್ಞ ಎರಡು. ಜ್ಞಾನಯಜ್ಞ ಅಂದರೆ ಪಾಠ ಪ್ರವಚನ ಇತ್ಯಾದಿಗಳು, ದ್ರವ್ಯ ಯಜ್ಞ ಅಂದರೆ ತುಪ್ಪ ಪೂರ್ವಡಾಶ ಇತ್ಯಾದಿಗಳನ್ನು ಹಾಕಿ ಮಾಡುವಂಥ ಯಜ್ಞಗಳು. ಇವೆರಡನ್ನೂ ಮಾಡುವಾಗ ಆಸನ ಜಯವನ್ನು ಸಾಧಿಸಿ, ಒಂದು ಕಡೆ ಸ್ಥಿರವಾಗಿ ದೇಹವನ್ನು ಮತ್ತು ಮನಸ್ಸನ್ನು ನೆಲೆಗೊಳಿಸಿ ಅಂತ ಹೀಗೆ ಅರ್ಥ. ಸಂಕುಚಿತ ಜಾನು ಅಂತ ಅನ್ನೋದಕ್ಕೆ ಸಾಯಣಾಚಾರ್ಯ ಬರೆದಿರುವ ಅರ್ಥ. ಮುಂದೆ ಸಖಿಭಿಹಿ, ಈ ಋತ್ವಿಕ್ಗಳೆಲ್ಲರೂ ಕೂಡ ಭಗವಂತನಿಗೆ ಗೆಳೆಯರು. ಅದು ಯಾಕೆ ಗೊತ್ತಿದೆ ನಮಗೆ, ದ್ವಾಸುಪರ್ಣ ಸವಿರಾಸ ಖಾಯ ಅನ್ನುವಲ್ಲಿ ಭಗವಂತನಿಗೆ ಇವರೆಲ್ಲರೂ ಕೂಡ ಗೆಳೆಯರು ಅಂತ ಬಂದಿದೆ, ನಮಗದು ಗೊತ್ತಿದೆ. ಅಂಥ ಋಕ್ವಭಿಹಿ ಸ್ತೋತ್ರಭಿಹಿ ಭಕ್ತೈ, ತನ್ನನ್ನು ಭಜಿಸುವ ಭಕ್ತರೇನಿದ್ದಾರೆ ಅವ್ರ ಜೊತೆಗೆ ಸಖೀಯನ್, ಸಖಿ ಅಂದರೆ ಗೆಳೆಯ, ಸಖಿ ಎನ್, ಸಖಿ ಅಂತ ಹಸ್ವ ಇಟ್ಕೊಂಡು ಎನ್ ಅಂತ ಮುಂದೆ ಮಾಡಿದರೆ ಅವರ ಗೆಳೆತನವನ್ನು ಅಪೇಕ್ಷೆ ಪಡುವವನು, ಆ ಗೆಳೆತನವನ್ನು ಆಚರಿಸುವವನು. ತತ್ ಕರೋತಿ ತದಾಚಷ್ಟೆ ತದಿಚ್ಛತಿ, ಹೀಗೆಲ್ಲ ಅರ್ಥದಲ್ಲಿ ಧಾತುಗಳು ಅಂತ ಹುಟ್ಟುತ್ತವೆ. ಮೂಲತಃ ಕ್ರಿಯಾಪದ ಇರುವುದಲ್ಲದೇನೆ ಕೆಲವು ನಾಮಧಾತುಗಳು, ನಾಮಪದವನ್ನು ಇಟ್ಕೊಂಡು ಹೊಸ ಧಾತುಗಳನ್ನು ನಾವು ಸೃಷ್ಟಿಸ್ಲಿಕ್ಕೆ ಬರ್ತದೆ. ಅದಕ್ಕೆ ಅರ್ಥ ಏನಿರಬೇಕು, ಆ ಒಂದು ಯಾವುದಾದ್ರೂ ನಿರ್ದಿಷ್ಟವಾದ ವಸ್ತುವನ್ನು ನಾವು ಅಪೇಕ್ಷೆ ಪಟ್ಟರೆ ಅದನ್ನು ಇಚ್ಛಿಸುವುದು ಅನ್ನೋ ಅರ್ಥದಲ್ಲಿ ನಾಮಧಾತುವನ್ನು ಮಾಡಬಹುದು. ಘಟಯತಿ ಅಂತ ಪ್ರಯೋಗ ಮಾಡಿದರೆ ಅಥವಾ ಘಟತಿ ಅಂತ ಪ್ರಯೋಗ ಮಾಡಿದರೆ ನಾವು ಘಟವನ್ನು ಬಯಸ್ತೀವಿ. ಧನತಿ ಅಥವಾ ಧನಯತಿ ಅಂತ ಹೇಳಿದರೆ ನಾವು ನಮಗಾಗಿ ಧನವನ್ನು ಬಯಸ್ತೀವಿ ಅಂತ ಹೀಗೆಲ್ಲ ಅರ್ಥ ಆಗ್ತದೆ. ಭಗವಂತ ತನ್ನ ಭಕ್ತರಾದ ಈ ಭಕ್ತರೇನಿದ್ದಾರೆ, ಜ್ಞಾನಯಜ್ಞ ದ್ರವ್ಯಯಜ್ಞ ಮಾಡುವವರು, ಅವರ ಸಖ್ಯವನ್ನು ಇವನೂ ಅಪೇಕ್ಷೆ ಪಡ್ತಾನೆ. ಹಾಗೆ ಆ ಸಖ್ಯವನ್ನು ಮುಂದುವರಿಸ್ತಾನೆ, ಅದನ್ನು ಬೆಳೆಯುವಂತೆ ಮಾಡ್ತಾನೆ ಅವನು. ಆ ದೃಢವಾದ ಪಟ್ಟಣಗಳನ್ನು, ನಮ್ಮಲ್ಲಿ ಅನಾದಿ ಕಾಲದಿಂದ ಬೇರೂರಿಕೊಂಡಿರುವ ಲಿಂಗದೇಹಗಳನ್ನು ಅಥವಾ ಶತ್ರು ಸೈನ್ಯದ ನೆಲೆಗಳನ್ನು, ಮನಸ್ಸು ಇತ್ಯಾದಿ ಅಂತಃಶತ್ರುಗಳು ಬಾಹ್ಯ ಶತ್ರುಗಳು ಎರಡನ್ನೂ ನಾವು ಇಟ್ಕೋಬಹುದು. ಅದನ್ನು ಈ ಪುರುಕೃತ್ವ ಅಂತ ಏನು ಶಬ್ದ ಇದೆ, ಉಳಿದ ವ್ಯಾಖ್ಯಾನಕಾರರು ಮಾಡಿದಂತೆ ಅನೇಕ ಮಹಾಕಾರ್ಯಗಳನ್ನು ಮಾಡಬಲ್ಲವನು. ಭಗವಂತಾಚಾರ್ಯ ಹೇಳಿದಂತೆ ಪುರುಕೃತ್ವ ಅಂದರೆ ಅನೇಕ ಬಾರಿ ಅಂತ ಅರ್ಥ. ಭಗವಂತಾಚಾರ್ಯರು ಕೂಡ ಅನೇಕ ಬಾರಿ ಅಂತ ಅರ್ಥ ಮಾಡಿ ಕೊನೆಗೊಂದ್ಸರಿ ಅನೇಕ ಮಹಾಕಾರ್ಯಗಳನ್ನು ಮಾಡುವವನು ಅಂತಲೂ ಅದಕ್ಕೆ ಅರ್ಥ ಆಗಬಹುದು ಅಂತ ಬರೆದಿದ್ದಾರೆ. ಹೀಗೆ ಅಂಥ ಆ ಶತ್ರು ಸೈನ್ಯದ ನೆಲೆಗಳನ್ನೆಲ್ಲವನ್ನು ಕೂಡ ಈ ಭಗವಂತ ಜಿಗಾಯ ಗೆದ್ದ ಅಂತ ಇಷ್ಟು ಅದಕ್ಕೆ ಅರ್ಥ ಆಗ್ತದೆ. ಹೀಗೆ ಆ
ಮಂತ್ರದ ಅನ್ವಯಾರ್ಥವನ್ನು ನಾನು ಹೇಳಿದವರೆಗೆ ಇಲ್ಲಿ ನೋಡಿದ್ದೀವಿ. ಇನ್ನು ಮುಂದೆ ಜನ್ಮೋನು ನಾಮಕ್ಕೆ ಏನು ಅರ್ಥ ಆಗ್ಬೋದು? ಜ, ಹ ಮತ್ತು ನ ಮತ್ತು ಉ ಇಷ್ಟು ಅಕ್ಷರಗಳಲ್ಲಿವೆ. ಜಕ್ಕೇನರ್ಥ, ಹಕ್ಕೇನರ್ಥ, ನ ಅನ್ನೋದಕ್ಕೇನರ್ಥ, ಉ ಅನ್ನೋದಕ್ಕೇನರ್ಥ, ಅಥವಾ ಜಹ ಅನ್ನೋದಕ್ಕೇನರ್ಥ, ಹೀಗೆಲ್ಲವನ್ನು ಕೂಡ ನಾವು ನಾಳೆ ದಿವಸ ನೋಡಬೇಕಾಗಿದೆ. ಹಾಗೆ ಈ ಮಂತ್ರದ ತಾತ್ಪರ್ಯವನ್ನು ಕೂಡ ನೋಡಬೇಕಾಗಿದೆ. ಅದನ್ನು ಎಲ್ಲವನ್ನು ಕೂಡ ನಾಳೆ ದಿವಸ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಹೃಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.